ದೇವಪೂಜಾ ಪದ್ಧತಿಯ ವಿಶೇಷ ಅರ್ಥವನ್ನು ಹೇಳುವುದಾದರೆ, ಆಹಾರ ನಿದ್ರಾ ಭಯಮೈಥುನಂಚ ಸಮಾನಮೇತತ್ ಪಶುಭಿರ್ನರಾಣಾಂ ಧರ್ಮೋ ಹಿ ತೇಷಾಂ ಅಧಿಕೋ ವಿಶೇಷಃ ಧರ್ಮೇಣ ಹೀನಾಃ ಪಶುಭಿಃ ಸಮಾನಾಃ ಎಂಬ ಮಹಾಭಾರತದ ವಚನದಂತೆ ಮಾನವರಿಗಾಗಿ ಮೀಸಲಿಟ್ಟ ಧರ್ಮಾಚರಣೆಯು ಐಹಿಕ ಆಮುಷ್ಮಿಕ ಸುಖದಾಯಕವಾಗಿರುತ್ತದೆ. ಭಾಗವತದಲ್ಲಿ ಬರುವ ಹಾಗೆ ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮನಿವೇದನಂ ಎಂಬ ಉಕ್ತಿಯ ಅನುಸಾರವಾಗಿ ಪ್ರತಿಮಾರ್ಚನೆಯು ಬಹಳ ವಿಶೇಷ ಮಹತ್ವವನ್ನು ಹೊಂದಿರುತ್ತದೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ ಎಂಬ ಭಗವಂತನ ನುಡಿಯಂತೆ ಭಗವಂತನಲ್ಲಿ ಅವಿಚ್ಛಿನ್ನವಾದ ಭಕ್ತಿ ಉಂಟಾಗಬೇಕಾದರೆ, ಭಗವಂತನ ರೂಪದರ್ಶನವಾಗಬೇಕಾದರೆ ದೇವತಾರ್ಚನೆಯಲ್ಲಿ ಪ್ರತಿಮೆಯು ರೂಪಧ್ಯಾನಕ್ಕೂ, ಪೂಜೆಯಲ್ಲಿ ಉಪಯೋಗಿಸುವ ತುಳಸಿ, ಗಂಧ, ಅಕ್ಷತೆ, ಪುಷ್ಪ, ಆಭರಣಾದಿಗಳು ಗುಣಧ್ಯಾನಕ್ಕೂ, ವೇದಮಂತ್ರಗಳು ಮತ್ತು ಸ್ತೋತ್ರಗಳು ಭಗವಂತನ ಮಹಾತ್ಮಧ್ಯಾನಕ್ಕೂ ಸಾಧನೆಗಳಾಗಿವೆ. ಈ ನಿಟ್ಟಿನಲ್ಲಿ ದೇವತೆಯ ಪೂಜೆಯನ್ನು ಪ್ರಾರಂಭಿಸುವ ಮೊದಲು ಪೂಜಕನು ಪೂಜಾ ಸಾಮಗ್ರಿಗಳಾದ ತುಳಸಿ, ಗಂಧ, ಪುಷ್ಪ, ಅಕ್ಷತೆ, ಶುದ್ಧೋದಕ ಮೊದಲಾದವುಗಳನ್ನು ಸಿದ್ಧಪಡಿಸಿಕೊಂಡು ಪೂಜೆಯನ್ನು ಪ್ರಾರಂಭಿಸಬೇಕು. ಈಗ ದೇವಪೂಜಾ ಪದ್ಧತಿಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ತೌಳವ ನಿತ್ಯಾನುಷ್ಠಾನ ವಿಧಿಂ ಸತತಂ ಕುರುತಂ ನನುಭೋ ಸುಜನಃ. ತೌಳವ ನಿತ್ಯಾನುಷ್ಠಾನ ವಿಧಿಂ ಸತತಂ ಕುರುತಂ ನನುಭೋ ಸುಜನಾ. ಕರಣೇ ನಿಯತಂ ಪುರುಷಾರ್ಥತಮ ಸ್ಯಜನೆ ನರಕೆ ಸತತಂ ವಸತಿ. ತೌಳವ ನಿತ್ಯಾನುಷ್ಠಾನ ವಿಧಿಂ ಸತತಂ ಕುರುತಂ ನನುಭೋ ಸುಜನಾ. ಕರಣೇ ನಿಯತಂ ಪುರುಷಾರ್ಥತಮ ಸ್ಯಜನೆ ನರಕೆ ಸತತಂ ವಸತಿ. ಸನಿ ಪನಿ ಸಗ ಸನಿ ಸನಿ ಪನಿ ಸಾ ಪಮ ಗಮ ಪನಿ ಪಮ ಪಮ ಗಮ ಪ ಪನಿ ಸಾ ಮ ಪನಿ ಸನಿ ಪನಿ ಪಮ ಗಮ ಪ ನಿ ಪಮ ಪಮ ಗ ಸ ಮಗ ಮಗ ಸಗ ಸನಿ ಪನಿ ಸಾ. ನ ತತೋತ್ಸ್ಯ ಪರಂ ಜಗತೀಡ್ಯತಮಂ ಪರಮಾತ್ಪರ ತತ್ಪುರುಷೋತ್ತಮತಃ. ನ ತತೋತ್ಸ್ಯ ಪರಂ ಜಗತೀಡ್ಯತಮಂ ಪರಮಾತ್ಪರ ತತ್ಪುರುಷೋತ್ತಮತಃ. ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸಮೀಸಪದೇ. ನ ತತೋತ್ಸ್ಯ ಪರಂ ಜಗತೀಡ್ಯತಮಂ ಪರಮಾತ್ಪರ ತತ್ಪುರುಷೋತ್ತಮತಃ. ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸಮೀಸಪದೇ. ತೌಳವ ನಿತ್ಯಾನುಷ್ಠಾನಂ ತೌಳವ ನಿತ್ಯಾನುಷ್ಠಾನಂ ತೌಳವ ನಿತ್ಯಾನುಷ್ಠಾನಂ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂ ತತಃ ಯತ್ಕರೋಮಿ ಜಗನ್ನಾಥ
ತದಸ್ತು ತವ ಪೂಜನಂ. ಭಗವತೋ ಬಲೇನ ಭಗವತೋ ವೀರ್ಯೇಣ ಭಗವತಸ್ತೇಜಸಾ ಭಗವತಃ ಕರ್ಮಣ ಭಗವತಃ ಶ್ರೀಲಕ್ಷ್ಮೀನಾರಾಯಣಸ್ಯ ಪೂಜಾಖ್ಯಂ ಕರ್ಮ ಕರಿಷ್ಯೇ. ಅಥ ಘಂಟಾವಾದನಂ. ಆಗಮಾರ್ಥಂ ತು ದೇವಾನಾಂ ಗಮನಾರ್ಥಂ ತು ರಕ್ಷಸಾಂ. ಘಂಟಾನಾದಂ ಪ್ರಕುರ್ವೀತ ದೇವತಾಹ್ವಾನಲಾಂಛನಂ. ಅಥ ಶಂಖಪೂಜಾ. ಶಂಖಪೂಜೆ. ಶಂಖದಲ್ಲಿ ನಿತ್ಯದಲ್ಲೂ ಲಕ್ಷ್ಮೀದೇವಿಯ ಸನ್ನಿಧಾನವಿರುತ್ತದೆ. ಶಂಖದ ನಾದದಿಂದ ಸಕಲ ಆಸುರಿ ಶಕ್ತಿಗಳು ದೂರ ಓಡಿ ಹೋಗುತ್ತವೆ ಎಂಬುದಾಗಿಯೂ ಶಾಸ್ತ್ರಗಳು ಹೇಳುತ್ತವೆ. ಇಂತಹ ಶಂಖ ಪೂಜೆಯಲ್ಲಿ ಶಂಖವನ್ನು ಚೆನ್ನಾಗಿ ನೀರಿನಿಂದ ತೊಳೆದು ಗಂಧ ತುಳಸಿಗಳನ್ನು ಹಚ್ಚಿ ಮಂತ್ರವನ್ನು ಹೇಳುತ್ತಾ ಆ ಶಂಖದ ನೀರಿನಿಂದ ಪೂಜೆಗೆ ಬಳಸುವ ಎಲ್ಲ ವಸ್ತುಗಳನ್ನು ಕೂಡ ಪ್ರೋಕ್ಷಣೆ ಮಾಡಿ ಶುದ್ಧೀಕರಿಸಬೇಕು. ಸಹಸ್ರಾರ ಹುಂಫಟ್ ತ್ವಂ ಪುರಾ ಸಾಗರೋತ್ಪನ್ನೋ ವಿಷ್ಣುನಾ ವಿಧೃತಃ ಕರೆ ನಮಿತಃ ಸರ್ವದೇವೈಶ್ಚ ಪಾಂಚಜನ್ಯ ನಮೋಸ್ತು ತೇ. ನಿರ್ವಿಷೀಕರಣಾರ್ಥಂ ತಾರ್ಕ್ಷ್ಯಮುದ್ರಾಂ ಪ್ರದರ್ಶಯಾಮಿ. ಅಮೃತೀಕರಣಾರ್ಥಂ ಧೇನುಮುದ್ರಾಂ ಪ್ರದರ್ಶಯಾಮಿ. ಪವಿತ್ರೀಕರಣಾರ್ಥಂ ಶಂಖಮುದ್ರಾಂ ಪ್ರದರ್ಶಯಾಮಿ. ಓಂ ಪಾಂಚಜನ್ಯಾಯ ವಿದ್ಮಹೇ ಮಹಾದರಾಯ ಧೀಮಹಿ ತನ್ನಃ ಶಂಖಃ ಪ್ರಚೋದಯಾತ್. ಓಂ ಓಂ ನಮೋ ನಾರಾಯಣಾಯ. ಓಂ ಪೌಳವ ನಿತ್ಯಾನುಷ್ಠಾನಂ. ಪೌಳವ ನಿತ್ಯಾನುಷ್ಠಾನಂ. ಪೌಳವ ನಿತ್ಯಾನುಷ್ಠಾನಂ. ಪೌಳವ ನಿತ್ಯಾನುಷ್ಠಾನಂ. ಓಂ ಭೂರ್ಭುವಸ್ವರೋಂ ಅಪವಿತ್ರಃ ಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರಃ ಶುಚಿಃ. ಅಥ ಕಲಶಪೂಜಾ. ಕಲಶಪೂಜೆ. ಸಮುದ್ರ ಮಥನ ಕಾಲದಲ್ಲಿ ಲಕ್ಷ್ಮೀದೇವಿಯು ತನ್ನ ಕರಗಳಲ್ಲಿ ಕಲಶವನ್ನು ಹಿಡಿದುಕೊಂಡು ಮೇಲೆ ಬಂದಳು. ಹಾಗಾಗಿ ಕಲಶವು ಅತ್ಯಂತ ಪವಿತ್ರವಾದ ವಸ್ತುವಾಗಿದೆ. ಕಲಶದಲ್ಲಿ ನೀರನ್ನು ತುಂಬಿಸಿ ಕಲಶ ಪೂಜೆಯನ್ನು ಮಾಡಿ ಆ ಕಲಶೋದಕದಿಂದ ಭಗವಂತನಿಗೆ ಅಭಿಷೇಕ ಮಾಡುವಂಥದ್ದು ಅತ್ಯಂತ ಫಲದಾಯಕವಾಗಿದೆ. ಕಲಶ ಪೂಜೆಯಲ್ಲಿ 2 ಕಲಶಗಳನ್ನು ಬಳಸಿಕೊಳ್ಳಬೇಕು. ಒಂದು ಬೃಹತ್ ಕಲಶ, ಇನ್ನೊಂದು ಪೂರ್ಣಕುಂಭ. ಬೃಹತ್ ಕಲಶದಲ್ಲಿ ನೀರನ್ನು ತುಂಬಿಸಿ ಕೇವಲ ತುಳಸಿಯನ್ನು ಮಾತ್ರ ಹಾಕಬೇಕು. ಪೂರ್ಣಕುಂಭದಲ್ಲಿ ಗಂಧ, ತುಳಸಿ, ಅಕ್ಷತೆ, ಹೂವುಗಳನ್ನು ಹಾಕಿ ಕಲಶ ಪೂಜೆಯನ್ನು ಮಾಡತಕ್ಕದ್ದು. ಅಥ ಕಲಶಪೂಜಾ. ಕಲಶದೇವತಾಭ್ಯೋ ನಮಃ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ತತ್ವಾಯಾಮಿ ಬ್ರಹ್ಮಣ ವಂದಮಾನಸ್ತದಾ ಶಾಸ್ತೆ ಯಜಮಾನೋ ಹವಿರ್ಭಿಃ ಅಹೇಳಮಾನೋ ವರುಣೇಹ ಬೋಧ್ಯುರುಷಂ ಸಮಾನ ಆಯುಃ ಪ್ರಮೋಷೀಃ. ಕಲಶಮಧ್ಯೆ ವರುಣಾಯ ನಮಃ. ಓಂ ಭೂರ್ಭುವಸ್ವರೋಂ ವರುಣಂ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಓಂ ಓಂ ನಮೋ ನಾರಾಯಣಾಯ. ಓಂ ಪೌಳವ ನಿತ್ಯಾನುಷ್ಠಾನಂ. ಪೌಳವ ನಿತ್ಯಾನುಷ್ಠಾನಂ. ಪೌಳವ ಅಥ ಪೀಠಪೂಜಾ. ಪಂ ಪದ್ಮಾಯ ನಮಃ. ಪೀಠಪೂಜಾಂ ಸಮರ್ಪಯಾಮಿ. ವಿಮಲಾಯೈ ನಮಃ. ಉತ್ಕರ್ಷಿಣ್ಯೈ ನಮಃ. ಜ್ಞಾನಾಯೈ ನಮಃ. ಕ್ರಿಯಾಯೈ ನಮಃ.
योगायै नमः प्रह्व्यै नमः सत्यायै नमः ईशानायै नमः अनुग्रहायै नमः सर्वाभ्यः पीठदेवताभ्यो नमो नमः पीठपूजां समर्पयामि अथ आवाहनम् ವೈಷ್ಣವ ಪದ್ಧತಿಯಲ್ಲಿ ವಿಷ್ಣುವಿನ ಪ್ರತಿಮೆ, ಚಕ್ರಾಣಿಕೆ, ಸುದರ್ಶನ, ವಿಷ್ಣುಪಾದ ಹಾಗೂ ಶಾಲಗ್ರಾಮಗಳನ್ನು ಬಳಸಿಕೊಳ್ಳಬೇಕು. ದೇವರ ಪೂಜೆಯಲ್ಲಿ ಪೀಠದಿಂದ ದೇವರನ್ನು ತೆಗೆದು ಸೋಮಸೂತ್ರದಲ್ಲಿ ಇಟ್ಟುಕೊಂಡು ಅಭಿಷೇಕಾದಿಗಳನ್ನು ನಡೆಸಿದ ನಂತರ ಪುನಃ ದೇವರ ಪೀಠದಲ್ಲೇ ಇಟ್ಟು ಅಲಂಕಾರಾದಿಗಳನ್ನು ಮಾಡಿ ಪೂಜೆಯನ್ನು ಮುಂದುವರಿಸತಕ್ಕದ್ದು. ಮೂರ್ತಿಯಲ್ಲಿ ಭಗವಂತನನ್ನು ಆವಾಹನೆ ಮಾಡುವಾಗ ಕೆಲವು ಮುದ್ರೆಗಳನ್ನು ತೋರಿಸಬೇಕಾಗಿದೆ. ಅದರಲ್ಲಿ ಆವಾಹಿತೋ ಭವ, ಸಂಸ್ಥಾಪಿತೋ ಭವ, ಸನ್ನಿಹಿತೋ ಭವ, ಸನ್ನಿರುದ್ಧೋ ಭವ, ಸಮ್ಮುಖೋ ಭವ, ಅವಗುಂಠಿತೋ ಭವ, ಸುಪ್ರಸನ್ನೋ ಭವ ಎಂಬ ಮುದ್ರೆಗಳಿಂದ ಭಗವಂತನನ್ನು ಆರಾಧಿಸಬೇಕು. ಪ್ರಸೀದ ಭಗವನ್ ಆಗಚ್ಛ ಆಗಚ್ಛ ಭಗವಂತಂ ಸಪರಿವಾರಂ ಶ್ರೀಲಕ್ಷ್ಮೀನಾರಾಯಣಂ ಮಮ ಹೃತ್ಕಮಲಾತ್ ಪ್ರತಿಮಾಯಾಂ ಆವಾಹಯಾಮಿ. ಓಂ ಸಹಸ್ರಶೀರ್ಷಾ ಪುರುಷಃ ಸಹಸ್ರಾಕ್ಷಃ ಸಹಸ್ರಪಾತ್ ಸಭೂಮಿಂ ವಿಶ್ವತೋ ಭೃತ್ವಾತ್ಯತಿಷ್ಠದ್ದಶಾಂಗುಲಂ. ಆತ್ಮಾ ದೇವಾನಾಂ ಭುವನಸ್ಯ ಗರ್ಭೋ ಯಥಾ ವಶಂಚಾರತಿ ದೇವ ಏಷಃ. ಘೋಷಾ ಇದಸ್ಯ ಶೃಣ್ವಿರೇನ ರೂಪಂ ತಸ್ಮೈ ವಾತಾಯ ಹವಿಷಾ ವಿಧೇಮ. ಸ್ವಾಗತಂ ಸ್ಥಿರೋ ಭವ, ಆವಾಹಿತೋ ಭವ, ಸಂಸ್ಥಾಪಿತೋ ಭವ, ಸನ್ನಿರುದ್ಧೋ ಭವ, ಸಮ್ಮುಖೋ ಭವ, ಅವಗುಂಠಿತೋ ಭವ, ಸುಪ್ರಸನ್ನೋ ಭವ. ಸರ್ವಾಭ್ಯಸ್ತತ್ವದೇವತಾಭ್ಯೋ ನಮಃ. ಸರ್ವಾಭ್ಯೋ ಮಾತೃಕಾದೇವತಾಭ್ಯೋ ನಮೋ ನಮಃ. ಓಂ ಓಂ ನಮೋ ನಾರಾಯಣಾಯ. ಓಂ ಭೋ ಸ್ವಾಮಿನ್ ಜಗತಾನ್ನಾಥ ಯಾವತ್ ಪೂಜಾವಸಾನಕಂ ತಾವತ್ ಸಂಪ್ರೀತಿಭಾವೇನ ಬಿಂಬೇಸ್ಮಿನ್ ಸಂಸ್ಥಿತೋ ಭವ. ಅಥ ಷೋಡಶೋಪಚಾರ ಪೂಜಾ. ಓಂ ನಮೋ ನಾರಾಯಣಾಯ ಅರ್ಘ್ಯಂ ಸಮರ್ಪಯಾಮಿ. ಓಂ ನಮೋ ನಾರಾಯಣಾಯ ಪಾದ್ಯಂ ಸಮರ್ಪಯಾಮಿ. ಓಂ ನಮೋ ನಾರಾಯಣಾಯ ಆಚಮನಂ ಸಮರ್ಪಯಾಮಿ. ಓಂ ನಮೋ ನಾರಾಯಣಾಯ ಮಧುಪರ್ಕಂ ಸಮರ್ಪಯಾಮಿ. ಓಂ ನಮೋ ನಾರಾಯಣಾಯ ಪುನರಾಚಮನಂ ಸಮರ್ಪಯಾಮಿ. ಅಥ ಸ್ನಾನಂ. ದೇವರಿಗೆ ಅಭಿಷೇಕವನ್ನು ಮಾಡುವಾಗ ಸೋಮಸೂತ್ರವನ್ನು ಬಳಸಬೇಕು. ಈ ಸೋಮಸೂತ್ರದಲ್ಲಿ ಪ್ರತಿಮೆಗಳನ್ನು, ಶಾಲಗ್ರಾಮಾದಿಗಳನ್ನು ಇಟ್ಟು ಅಭಿಷೇಕವನ್ನು ಮಾಡಿದ್ದಲ್ಲಿ ನೀರು ಸುಲಭವಾಗಿ ಜಾರಿ ಹೋಗುವುದರಿಂದ ಅದನ್ನು ಸುಲಭವಾಗಿ ಸಂಗ್ರಹ ಮಾಡಬಹುದಾಗಿದೆ. ಒಂದು ವೇಳೆ ಅಭಿಷೇಕಕ್ಕೆ ಸೋಮಸೂತ್ರ ಸಿಗದೇ ಇದ್ದ ಪಕ್ಷದಲ್ಲಿ ಸಾಧಾರಣವಾಗಿರತಕ್ಕಂತಹ ಹರಿವಾಣವನ್ನು ಬಳಸಿಕೊಂಡು ಅದರಲ್ಲಿ ಪ್ರತಿಮಾದಿಗಳನ್ನು ಇಟ್ಟು ಅಭಿಷೇಕ ಮಾಡಿ ಪ್ರತಿಮೆಯನ್ನು ಬದಿಗಿಟ್ಟು ನೀರನ್ನು ತೀರ್ಥವನ್ನಾಗಿ ಸ್ವೀಕರಿಸಬೇಕು. ಅಥ ಸ್ನಾನಂ. ಓಂ ಅಗ್ನಿಮೀಳೆ ಪುರೋಹಿತೈ ಯಜ್ಞಸ್ಯ ದೇವಮೃತ್ವಿಜಂ ಹೋತಾರಂ ರತ್ನಧಾತಾಮಂ ಅಗ್ನಿಃ ಪೂರ್ವೇಭಿರರ್ಷಿಭಿರೇಡ್ಯೋ ನೂತನೈರುತ ಸ ದೇವಾಂಗ್ ಯೇಹ ವಕ್ಷತಿ
ಅಗ್ನಿನಾ ರಜಿಮಶ್ನಭತ್ಪೋಷಾಮೇವ ದಿವೇ ದಿವೇ ಯಶಸಂ ವೀರವತ್ತಮಂ ಅಗ್ನೇಯೈ ಯಜ್ಞಮದ್ಭರಂ ವಿಶ್ವತಃ ಪರಿಭೂರಸಿ ಸ ಯದ್ದೇವೇಷು ಗಚ್ಚತಿ ಅಗ್ನಿರ್ಹೋತಾ ಕವಿಕ್ರಾತುಃ ಸತ್ಯಶ್ಚಿತ್ರಶ್ರಾವಸ್ತಮಃ ದೇವೋ ದೇವೇಭಿರಾಗಾಮತ್ ಯದಂಗದಾಶುಷೇ ತ್ವಮಗ್ನೇ ಭದ್ರಂ ಕಾರಿಷ್ಯಸಿ ತವೇತ್ತತ್ಸತ್ಯಮಂಗಿರಃ ಉಪತ್ವಾಗ್ನೇ ದಿವೇ ದಿವೇ ದೋಷಾವಸ್ತರ್ಧಿಯಾ ವಯಂ ನಮೋ ಭರಂತ ಏಮಾಸಿ ರಾಜಂತಮದ್ಭರಾಣಾಂ ಗೋಪಾಮೃತಸ್ಯ ದೀದೀವಿಂ ವರ್ಧಮಾನಂ ಸ್ವೇದಮೇ ಸನಃ ಪಿತೇವ ಸೂನವೇಗ್ನೇ ಸೂಪಾಯನೋ ಭಾವ ಸಚಸ್ವಾನಸ್ವಸ್ತಯೇ ಓಂ ಸಹಸ್ರಶೀರ್ಷಾ ಪುರುಷಃ ಸಹಸ್ರಾಕ್ಷಃ ಸಹಸ್ರಾಪಾತ್ ಸಭೂಮಿಂ ವಿಶ್ವತೋ ವೃತ್ವಾತ್ಯಾತಿಷ್ಠದ್ದಶಾಂಗುಲಂ ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉತಾಮೃತತ್ವಸ್ಯೇಷಾನೋ ಯದನ್ನೇನಾತಿರೋಹಾತಿ ಏತಾವಾನಸ್ಯ ಮಹಿಮಾಥೋಜ್ಯಾಯಾಂಶ್ಚ ಪುರುಷಃ ಪಾದೋಸ್ಯ ವಿಶ್ವಾ ಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ತ್ರಿಪಾದೋರ್ಧ್ವ ಉದಯೇತ್ಪುರುಷಃ ಪಾದೋಸ್ಯೇಹಾಭಾವತ್ ಪುನಃ ತತೋ ವಿಶ್ವಂ ವ್ಯಕ್ರಾಮತ್ಸಾಶನಾನಶನೇ ಅಭಿ ತಸ್ಮಾದ್ವಿರಾಳಾಜಾಯತ ವಿರಾಜೋ ಅಧಿಪುರುಷಃ ಸ ಜಾತೋ ಅತ್ಯಾರಿಚ್ಯತ ಪಶ್ಚಾದ್ಭೂಮಿಮಥೋ ಪುರಃ ಯತ್ಪುರುಷೇಣ ಹವಿಷಾ ದೇವಾ ಯಜ್ಞಮತನ್ವತ ವಸಂತೋ ಅಸ್ಯಾಸೀದಾಜ್ಯಂ ಗ್ರೀಷ್ಮ ಇದ್ಮಃ ಶರದ್ಧವಿಃ ತಂ ಯಜ್ಞಂ ಬರ್ಹಿಷಿ ಪ್ರೋಕ್ಷನ್ ಪುರುಷಂ ಜಾತಮಗ್ರತಃ ತೇನ ದೇವಾ ಆಯಜಂತ ಸಾಧ್ಯ ಋಷಾಯಶ್ಚ ಯೇ ತಸ್ಮಾದ್ಯಜ್ಞಾತ್ ಸರ್ವಹುತಃ ಸಂಭೃತಂ ಪೃಷದಾಜ್ಯಂ ಪಶೂಂತಾಂಶ್ಚಕ್ರೆ ವಾಯವ್ಯಾನಾರಣ್ಯಾನ್ ಗ್ರಾಮ್ಯಾಶ್ಚ ಯೇ ತಸ್ಮಾದ್ಯಜ್ಞಾತ್ ಸರ್ವಹುತರ್ಷಃ ಸಾಮಾನಿ ಜಜ್ಞಿರೆ ಛಂದಾಂಸಿ ಜಜ್ಞಿರೆ ತಸ್ಮಾದ್ಯಜುಸ್ತಸ್ಮಾದಜಾಯತ ತಸ್ಮಾದಶ್ವಾ ಅಜಾಯಂತ ಏಕೇಚೋ ಭಜದಾತಃ ಗಾವೋ ಹಜಜ್ಞಿರೆ ತಸ್ಮಾಜ್ಜಾತಾ ಅಜಾವಯಾಃ ಯತ್ಪುರುಷಂ ವ್ಯದಾಧುಃ ಕತಿಧಾ ವ್ಯಾಕಲ್ಪಯನ್ ಮುಖಂ ಕಿಮಸ್ಯ ಕೌ ಬಾಹು ಕಾ ಊರು ಪಾದಾ ಉಚ್ಯೇತೆ ಬ್ರಾಹ್ಮಣೋಸ್ಯ ಮುಖಮಾಸೀದ್ ಬಾಹು ರಾಜನ್ಯಃ ಕೃತಃ ಊರು ತದಸ್ಯ ಯದ್ವೈಶ್ಯಃ ಪದ್ಭ್ಯಾಂ ಶೂದ್ರೋ ಆಜಾಯತ
चन्द्रमा मनसो जातश्चक्षुः सूर्यो अजायत मुखादिन्द्रश्चाग्निश्च प्राणाद्वायुराजायत नाभ्या आसीदन्तरिक्षं शीर्ष्णोद्यौः समावर्तत पद्भ्यां भूमिर्दिशश्रोत्रात्तथा लोकान् आकल्पयन् सप्तास्यासन् परिधयस्त्रिः सप्त समिधः कृताः देवा यद्यज्ञन्तन्वाना अबध्नन् पुरुषं पशुम् यज्ञेन यज्ञमायजन्त देवास्तानि धर्माणि प्रथमान्यासन् ते हनाकं महिमानः सचन्त यत्र पूर्वे साध्याः सन्ति देवाः ॐ नमो नारायणाय स्नानं समर्पयामि ॐ नमो नारायणाय वस्त्रयुग्मं समर्पयामि ॐ नमो नारायणाय विभूषणं समर्पयामि ॐ नमो नारायणाय उपवीतं समर्पयामि ॐ नमो नारायणाय गन्धान् समर्पयामि ॐ नमो नारायणाय दूर्वायुग्मं समर्पयामि ॐ नमो नारायणाय अलङ्कारपुष्पाणि समर्पयामि अथ आवरणपूजा सर्वाभ्यः आवरणदेवताभ्यो नमो नमः आवरणपूजां समर्पयामि अथ ಧೂಪದೀಪನೈವೇದ್ಯಾದಿ ಈಗ ಭಗವಂತನಿಗೆ ಧೂಪ ದೀಪ ನೈವೇದ್ಯಗಳ ಸಮರ್ಪಣೆ. ಧೂಪವನ್ನು ಹಚ್ಚಿ ಭಗವಂತನ ಹೊಕ್ಕಳಿನ ಭಾಗಕ್ಕೆ ತೋರಿಸಬೇಕು. ದೀಪವನ್ನು ಹಚ್ಚಿ ಭಗವಂತನ ಮುಖಕ್ಕೆ ತೋರಿಸಬೇಕು. ನಂತರ ನೈವೇದ್ಯದ ಸಂದರ್ಭದಲ್ಲಿ ತಾಜಾ ಹಣ್ಣು ಅಥವಾ ಒಣಗಿದ ದ್ರಾಕ್ಷಿ ಮೊದಲಾದ ಹಣ್ಣುಗಳು ಸಿಗದೇ ಇದ್ದ ಪಕ್ಷದಲ್ಲಿ ಅವಲಕ್ಕಿ ಹಾಗೂ ಬೆಲ್ಲವನ್ನು ನೈವೇದ್ಯ ಮಾಡಬಹುದಾಗಿದೆ. ಅಥ ಧೂಪದೀಪನೈವೇದ್ಯಾದಿ ಓಂ ವನಸ್ಪತಿರಸೋತ್ಪನ್ನೋ ಗಂಧಾಢ್ಯೋ ಧೂಪ ಉತ್ತಮಃ ಆಘ್ರೇಯಃ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ ಓಂ ನಮೋ ನಾರಾಯಣಾಯ ಧೂಪಂ ಆಘ್ರಾಪಯಾಮಿ ಜ್ಯೋತಿಃಶುಕ್ಲಶ್ಚ ತೇಜಶ್ಚ ದೇವಾನಾಂ ಸತತಂ ಪ್ರಿಯಃ ಪ್ರಭಾಕರೋ ಮಹಾತೇಜಾ ದೀಪೋಯಂ ಪ್ರತಿಗೃಹ್ಯತಾಂ ಓಂ ನಮೋ ನಾರಾಯಣಾಯ ದೀಪಂ ದರ್ಶಯಾಮಿ ಅಥ ನೈವೇದ್ಯ ಸಮರ್ಪಣಂ ಓಂ ಭೂರ್ಭುವಸ್ವಃ ಸತ್ಯಂ ತ್ವರ್ತೇನ ಪರಿಷಿಂಚಾಮಿ ಸಶ್ರೀಕಾಯ ಸಪರಿವಾರಾಯ ಶ್ರೀಲಕ್ಷ್ಮೀನಾರಾಯಣಾಯ ನೈವೇದ್ಯಂ ಸಮರ್ಪಯಾಮಿ ಓಂ ಅಮೃತೋಪಸ್ತರಣಮಸಿ ಸ್ವಾಹಾ ಓಂ ಪ್ರಾಣಾಯ ಸ್ವಾಹಾ ಓಂ ಅಪಾನಾಯ ಸ್ವಾಹಾ ಓಂ ವ್ಯಾನಾಯ ಸ್ವಾಹಾ ಓಂ ಉದಾನಾಯ ಸ್ವಾಹಾ ಓಂ ಸಮಾನಾಯ ಸ್ವಾಹಾ ಓಂ ಬ್ರಹ್ಮಣೇ ಸ್ವಾಹಾ ಸಶ್ರೀಕಾಯ ಸಪರಿವಾರಾಯ ಲಕ್ಷ್ಮೀನಾರಾಯಣಾಯ ನಮಃ ನೈವೇದ್ಯಂ ಸಮರ್ಪಯಾಮಿ ಮಧ್ಯೆ ಮಧ್ಯೆ ಪಾನೀಯಂ ಸಮರ್ಪಯಾಮಿ ಓಂ ಓಂ ನಮೋ ನಾರಾಯಣಾಯ ಓಂ ಓಂ ಅಮೃತಾಪಿಧಾನಮಸಿ ಸ್ವಾಹಾ ಓಂ
ಓಂ ನಮೋ ನಾರಾಯಣಾಯ ಹಸ್ತಪ್ರಕ್ಷಾಳನಂ ಸಮರ್ಪಯಾಮಿ. ಓಂ ನಮೋ ನಾರಾಯಣಾಯ ಗಂಡೂಷಂ ಸಮರ್ಪಯಾಮಿ. ಓಂ ನಮೋ ನಾರಾಯಣಾಯ ಪಾದಪ್ರಕ್ಷಾಳನಂ ಸಮರ್ಪಯಾಮಿ. ಓಂ ನಮೋ ನಾರಾಯಣಾಯ ಮುಖವಸ್ತ್ರಂ ಸಮರ್ಪಯಾಮಿ. ಓಂ ನಮೋ ನಾರಾಯಣಾಯ ಶುದ್ಧಾಚಮನಂ ಸಮರ್ಪಯಾಮಿ. ಓಂ ನಮೋ ನಾರಾಯಣಾಯ ಕ್ರಮುಕತಾಂಬೂಲಂ ಸಮರ್ಪಯಾಮಿ. ಓಂ ನಮೋ ನಾರಾಯಣಾಯ ಸುವರ್ಣದಕ್ಷಿಣಾಂ ಸಮರ್ಪಯಾಮಿ. ಅಥ ಮುಖ್ಯಪ್ರಾಣನೈವೇದ್ಯಂ. ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಮುಖ್ಯಪ್ರಾಣಾಯ ನಮಃ. ಭಗವನ್ನಿವೇದಿತಂ ನೈವೇದ್ಯಂ ನಿವೇದಯಾಮಿ. ಅಥ ಮಹಾಮಂಗಳನೀರಾಜನಂ. ಮಂಗಲ ನೀರಾಜನಂ. ಭಗವಂತನಿಗೆ ಮಂಗಳಾರತಿಯನ್ನು ತೋರಿಸುವುದು ಎಂದರೆ ಅವನು ಸರ್ವೋತ್ಕೃಷ್ಟ, ಸರ್ವಾಧಿಕ, ಸರ್ವನಿಯಾಮಕ ಎಂಬುದನ್ನು ನಾವು ಒಪ್ಪಿಕೊಳ್ಳಬಹುದಂತಹದ್ದಾಗಿದೆ. ಇಂತಹ ಭಗವಂತನಿಗೆ ಮಂಗಳಾರತಿಯನ್ನು ಪಾದಗಳಲ್ಲಿ 3 ಸಲ, ಎದೆಯ ಭಾಗದಲ್ಲಿ 3 ಸಲ, ಮುಖದ ಭಾಗದಲ್ಲಿ 3 ಸಲ ತಿರುಗಿಸಿ ತೋರಿಸಬೇಕು. ನಂತರ ಕೊನೆಯದಾಗಿ ಇಡೀ ಪ್ರತಿಮೆಗೆ 3 ಸಲ ಮಂಗಳಾರತಿಯನ್ನು ತೋರಿಸಿ ತಾನು ಆ ಮಂಗಳಾರತಿಯನ್ನು ಸ್ವೀಕಾರ ಮಾಡಬಹುದಾಗಿದೆ. ಓಂ ಶ್ರಿಯೇ ಜಾತ ಶ್ರಿಯ ಆನಿರೀಯಾಯ ಶ್ರಿಯಂ ವಜೋ ಜರಿತೃಭ್ಯೋ ದಧಾತಿ. ಶ್ರಿಯಂ ವಸಾನ ಅಮೃತತ್ವಮಾಯನ್ ಭವಂತಿ ಸತ್ಯಾ ಸಾಮಿಧಾಮಿತದ್ರೌ. ಶ್ರಿಯ ಏವೈನಂತಶ್ರಿಯಮಾದಧಾತಿ ಸಂತತಮೃಜಾ ವಷಟ್ಕೃತ್ಯಂ ಸಂತತ್ಯೈ ಸಂಧೀಯತೆ ಪ್ರಜಯಾ ಪಶುಭಿರ್ಯ ಏವಂ ವೇದ. ಓಂ ನಮೋ ನಾರಾಯಣಾಯ ಮಂಗಲನೀರಾಜನಂ ಸಮರ್ಪಯಾಮಿ. ಓಂ ಅಥ ಮಂತ್ರಪುಷ್ಪಾರ್ಚನಂ. ಓಂ ರಾಜಾಧಿರಾಜಾಯ ಪ್ರಸಹ್ಯ ಸಾಹಿನೇ ನಮೋ ವಯಂ ವೈ ಶ್ರವಣಾಯ ಕುರ್ಮಹೇ. ಸಮೇ ಕಾಮಾನ್ ಕಾಮಕಾಮಾಯ ಮಹ್ಯಂ ಕಾಮೇಶ್ವರೋ ವೈ ಶ್ರವಣೋ ದದಾತು. ಕುಬೇರಾಯ ವೈ ಶ್ರವಣಾಯ ಮಹಾರಾಜಾಯ ನಮಃ. ಮಂತ್ರಪುಷ್ಪಂ ಸಮರ್ಪಯಾಮಿ. ಓಂ ನಮೋ ನಾರಾಯಣಾಯ ಛತ್ರಂ ಸಮರ್ಪಯಾಮಿ. ಓಂ ನಮೋ ನಾರಾಯಣಾಯ ಚಾಮರಂ ಸಮರ್ಪಯಾಮಿ. ಓಂ ನಮೋ ನಾರಾಯಣಾಯ ವ್ಯಜನಂ ಸಮರ್ಪಯಾಮಿ. ಓಂ ನಮೋ ನಾರಾಯಣಾಯ ದರ್ಪಣಂ ಸಮರ್ಪಯಾಮಿ. ಓಂ ನಮೋ ನಾರಾಯಣಾಯ ಗೀತಂ ಸಮರ್ಪಯಾಮಿ. ಓಂ ನಮೋ ನಾರಾಯಣಾಯ ನೃತ್ಯಂ ಸಮರ್ಪಯಾಮಿ. ಓಂ ನಮೋ ನಾರಾಯಣಾಯ ವಾದಿತ್ರಾಣಿ ಸಮರ್ಪಯಾಮಿ. ಓಂ ನಮೋ ನಾರಾಯಣಾಯ ಸಮಸ್ತ ರಾಜೋಪಚಾರಾನ್ ಸಮರ್ಪಯಾಮಿ. ಬಿಂಬಚ್ಛಾಯಾ ದೋಷಪರಿಹಾರಾರ್ಥಂ ಶಂಖಭ್ರಮಣಂ ಕರಿಷ್ಯೇ. रमा ಬ್ರಹ್ಮಾದಯೋ ದೇವಾಃ ಸನಕಾದ್ಯಾಃ ಶುಕಾದಯಃ ಶ್ರೀನೃಸಿಂಹಪ್ರಸಾದೋऽಯಂ ಸರ್ವೇ ಗೃಹ್ಣन्तु ವೈಷ್ಣವಾಃ. ಲಂ ಲಕ್ಷ್ಮ್ಯೈ ನಮಃ. ವಂ ವಾಯವೇ ನಮಃ. ಅಥ ಕೃಷ್ಣಾರ್ಪಣಂ. ಯಸ್ಯ ಸ್ಮೃತ್ಯಾ ಚ ನಾಮೋಕ್ತ್ಯಾ ತಪಃ ಪೂಜಾ ಕ್ರಿಯಾದಿಷು ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇತಮಚ್ಯುತಂ. ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ ಯತ್ಕೃತಂ ತು ಮಯಾ ದೇವ ಪರಿಪೂರ್ಣಂ ತದಸ್ತು ತೇ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ.
नारायणायेति समर्पयामि। अनेन शुभतिथौ मया कृतेन श्रीलक्ष्मीनारायणपूजाकर्मणा मध्वान्तर्गत श्रीलक्ष्मीनारायणः प्रीयतां। श्रीकृष्णार्पणमस्तु। प्रसीद भगवन् आगच्छ आगच्छ सश्रीकं सपरिवारं श्रीलक्ष्मीनारायणं मम हृत्कमले प्रावाहयामि। अथ क्षमायाचना। अपराधसहस्राणि क्रियन्ते हर्निशं मया, तानि सर्वाणि मे देव क्षमस्व पुरुषोत्तम। अथ प्रदक्षिणनमस्काराः। यानि कानि च पापानि जन्मान्तरकृतानि च तानि तानि विनश्यन्ति प्रदक्षिणपदे पदे। पूजाकाले मन्त्रतन्त्र स्वर वर्ण सर्वलोपदोषप्रायश्चित्तार्थं यथाशक्ति नामत्रयजपमहं करिष्ये। ॐ अच्युताय नमः, ॐ अनन्ताय नमः, ॐ गोविन्दाय नमः, ॐ अच्युताय नमः, ॐ अनन्ताय नमः, ॐ गोविन्दाय नमः, ॐ अच्युताय नमः, ॐ अनन्ताय नमः, ॐ गोविन्दाय नमः। ॐ तद्विष्णोः परमं पदं सदा पश्यन्ति सूरयाः दिवीव चक्षुरातातं। तद्विप्रासो विपन्यवो जागृवांसः समिन्धते। विष्णोर्यत्परमं पदं विष्णो विष्णो विष्णो। ॐ शान्तिः शान्तिः शान्तिः। अथ तीर्थप्राशनं। प्रथमं कायशुद्ध्यर्थं, द्वितीयं धर्मसाधनं, तृतीयं मोक्षसिद्ध्यर्थम् एवं तीर्थं त्रिधा पिबेत्।